ಮೊದಲನೇದಾಗಿ ರಾಜೀವ್ ಗಾಂಧಿಯವರ ಪುಣ್ಯತಿಥಿಯ ಸಂದರ್ಭದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ಬಹುಶಃ ಈ ದೇಶ ಕಂಡಂತ ಅತ್ಯಂತ ಅಪರೂಪದ ರಾಜಕಾರಣಿ, ರಾಷ್ಟ್ರ ಪ್ರೇಮಿ, ಒಬ್ಬ ಸ್ಟೇಟ್ಸ್ಮನ್ ಯಾರಾದರೂ ಸಹ ಈ ದೇಶದ ಪ್ರಧಾನಿಗಳಾಗಿರುವಂತಹದರಲ್ಲಿ ಮುಂಚೂಣಿಯಲ್ಲಿ ಇದ್ದಂಥವರು ರಾಜೀವ್ ಗಾಂಧಿಯವರು. ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಒಂದು ಯುವಕರ ಬದುಕನ್ನ ಹಸನು ಮಾಡತಕ್ಕಂಥ ದೃಷ್ಟಿಯಿಂದ ಮೊದಲು ಅವರಿಗೆ ಮತದಾನದ ಹಕ್ಕನ್ನ ಕೊಟ್ಟಂತವರು 18 ವರ್ಷಕ್ಕೆ ಯಾರಾದರೂ ಇದ್ರೆ ಅವರು ಮಾಜಿ ಪ್ರಧಾನಿಗಳಾಗಿದ್ದಂಥ ರಾಜೀವ್ ಗಾಂಧಿಯವರು. ಅದರ ಜೊತೆಗೆ ಸಂವಿಧಾನದ ಆರ್ಟಿಕಲ್ 243ಗೆ ತಿದ್ದುಪಡಿ ತರೋದರ ಮೂಲಕ ಎಲ್ಲ ವರ್ಗದ ಜನರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದಂಥವರು ಅವರು. ಹಾಗಾಗಿ ಅವರ ಬಗ್ಗೆ ನಾನು ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ, ಅವರನ್ನ ನಾವು ಆದರ್ಶವಾಗಿ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಆಶಯಗಳನ್ನು ಜಾರಿಗೆ ತರ್ತಕ್ಕಂಥದ್ರಲ್ಲಿ ನಾವು ನೀವುಗಳೆಲ್ಲರೂ ಸಹ ಬದ್ಧತೆಯನ್ನು ತೋರಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಎರಡನೇದು, ಇವತ್ತು ನೀಟ್ ಎಕ್ಸಾಮಿನೇಷನ್ ಬಗ್ಗೆ ಸುಮಾರು 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ರೂಪಿಸ್ಕೊಳ್ತಕ್ಕಂಥದಕ್ಕೆ ನೀಟ್ ಎಕ್ಸಾಮಿನೇಷನ್ಗೆ ಏನು ಅಪಿಯರ್ ಆಗಿದ್ರು ಆ ಎಕ್ಸಾಮಿನೇಷನ್ ಯಾವ ಕ್ವಶನ್ ಪೇಪರ್ಸ್ ಲೀಕ್ ಆಗಿದೆ. ಮೊದಲನೇದು ರಾಜಸ್ಥಾನದಲ್ಲಿ, ಹಾಗೆ ಮಹಾರಾಷ್ಟ್ರದಲ್ಲಿ, 2 ರಾಜ್ಯಗಳಲ್ಲಿ ಇರುವಂತಹ ಸರ್ಕಾರಗಳು ಯಾವುವು? 2 ರಾಜ್ಯಗಳಲ್ಲಿ ಇರುವಂತಹ ಸರ್ಕಾರಗಳು, ಒಂದು ಕಡೆ ಕೇಂದ್ರದಲ್ಲಿ ಬಿಜೆಪಿ, ಮತ್ತೊಂದು ಕಡೆ 2 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ನಮ್ಮ ರಾಜ್ಯದಲ್ಲಿ ಕಿಮ್ಮನೆ ರತ್ನಾಕರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದ ಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ, ಈ ರಾಜ್ಯದ ಶಿಕ್ಷಣ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ SLC ಕ್ವಶನ್ ಪೇಪರ್ ಲೀಕ್ ಆದಾಗ ಇದೇ ರಾಜ್ಯದ ಬಿಜೆಪಿ ನಾಯಕರು ಆರ್ ಅಶೋಕ್ ಇಂದ ಹಿಡಿದು ಅವರು ಏನು ಕೇಳಿದ್ರೆ, ಕಿಮ್ಮನೆ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರೆ, ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಮಿಸ್ಟರ್ ಆರ್ ಅಶೋಕ್, ನಾರಾಯಣ ಸ್ವಾಮಿ ಅಥವಾ ವಿಜೇಂದ್ರ, ಈಗ ನಿಮ್ಮ ನೇತೃತ್ವದ ಸರ್ಕಾರದಲ್ಲಿ ಯಾವ ನೀಟ್ ಪೇಪರ್ ಅನ್ನ, ಎಕ್ಸಾಮಿನೇಷನ್ ಪೇಪರ್ ಅನ್ನ ಲೀಕ್ ಆಗಿದೆ, ಯಾರೇ ಇದರ ಹೊಣೆಯನ್ನು ಹೊರ್ತೇನೆ? ಈಗ ನೀವು ಅವರನ್ನ, ಪ್ರಧಾನರವರನ್ನ ರಾಜೀನಾಮೆ ಕೇಳಲಿಕ್ಕೆ ಏನಾದರೂ ಸಹ ನಿಮಗೆ ನೈತಿಕತೆ ಅನ್ನೋದು ಇದ್ರೆ ಮೊದಲು ಅವರ ರಾಜೀನಾಮೆಯನ್ನು ಕೇಳಬೇಕು ಮತ್ತು ಅವರ ರಾಜೀನಾಮೆಯನ್ನು ಪಡೆಯಬೇಕು ಅಂತ ಹೇಳಿಕೆ ಬಯಸ್ತೇನೆ. ಎರಡನೇದು, ಇವತ್ತು ಪ್ರಧಾನಮಂತ್ರಿಗಳು ಯಾರು ಇವತ್ತು ಮೋದಿ ಅವರಿದ್ದಾರೆ, ಬಹುಶಃ ಈ ಶಿಕ್ಷಣದ ಬಗ್ಗೆ ಅವರ ಹತ್ರ ಕೇಳುವಂಥದ್ದು ಅವಶ್ಯಕತೆನೇ ಇಲ್ಲ. ಪ್ರಧಾನಮಂತ್ರಿಗಳಾಗಿರುವಂತಹವರು ಅವರು CM ಇದ್ದಾಗ ಒಂದು ಎಜುಕೇಶನ್, ಒಂದು ಕ್ವಾಲಿಫಿಕೇಶನ್ ಹೇಳ್ತಾರೆ, ಫಸ್ಟ್ ಪೀರಿಯಡ್ ಅಲ್ಲಿ ಪ್ರಧಾನಿಗಳಾದಾಗ ಇನ್ನೊಂದು ಹೇಳ್ತಾರೆ. ಈಗ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೇನೆ, ಯಾವ ಯೂನಿವರ್ಸಿಟಿನಲ್ಲಿ, ಯಾವ ಕಾಲೇಜಲ್ಲಿ, ಯಾರು ನಿಮಗೆ ಡಿಗ್ರಿ ಕೊಟ್ಟಂಥದ್ದು ಇವತ್ತಿಗೂ ಸಹ ದೊಡ್ಡ ಪ್ರಶ್ನೆ ಆಗಿ ಉಳಿದಿದೆ. ಯಾಕೆಂದ್ರೆ ಇವರಿಗೆ ಯಾರಿಗೂ ಸಹ ಭಾರತೀಯ ಜನತಾ ಪಾರ್ಟಿಯವರಿಗೆ ಶಿಕ್ಷಣದ ಬಗ್ಗೆ ಬದ್ಧತೆ ಇಲ್ಲ, ಯುವಜನರ ಬದುಕಿನ ಬಗ್ಗೆ ಬದ್ಧತೆ ಇಲ್ಲ. ನಾನು ನಿಮ್ಮ ಮೂಲಕ ಕೇಳ್ತೇನೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ ಪ್ರಧಾನಿಗಳಾಗಿದ್ದಾಗ ರೈಲ್ವೆ ಆಕ್ಸಿಡೆಂಟ್ ಆಗುತ್ತೆ, ಅವರ ಜವಾಬ್ದಾರಿ ಏನೂ ಇರೋದಿಲ್ಲ. ಆದರೆ ಪ್ರಧಾನಮಂತ್ರಿಗಳಾಗಿ, ಅದರ ರೈಲ್ವೆ ಮಂತ್ರಿಗಳಾಗಿ ಅದರ ನೈತಿಕ ಹೊಣೆಯನ್ನು ಹೊರ್ತೀನಿ ಅಂತೇಳಿ ರಾಜೀನಾಮೆ ಕೊಟ್ಟರು. ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಆದರೆ ನಾನು ಇವತ್ತು ಕೇಳ್ತೇನೆ, ಯಾವ ನೀಟಿನ ಈ ಎಕ್ಸಾಮಿನೇಷನ್ ಪೇಪರ್ ಲೀಕ್ ಆಗಿರುವಂಥದಕ್ಕೆ
ಪ್ರಧಾನಿಯವರು ನೈತಿಕ ಹೊಣೆಯನ್ನು ಹೊರ್ತಾರೋ ಅಥವಾ ಪ್ರಧಾನಮಂತ್ರಿ ನೈತಿಕ ಹೊಣೆ ಹೊರ್ತಾರೋ? ನಾನು ಇಷ್ಟೇ ಹೇಳ್ತೇನೆ, ಇವರಿಗೆ ಏನಾದರೂ ಸಹ ಬದ್ಧತೆ ಅನ್ನುವಂಥದ್ದಿದ್ರೆ ಪ್ರಧಾನಮಂತ್ರಿಗಳು ಇದರ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ. ಎರಡನೇದು, ಇವತ್ತು ಏನಾಗಿದೆ ರಾಷ್ಟ್ರದಲ್ಲಿ ಎಲ್ಲ ವಿಚಾರದಲ್ಲಿ ಆರ್ಥಿಕವಾಗಿ ಇವತ್ತು ದೇಶ ಕಷ್ಟದಲ್ಲಿದೆ. ಡಾಲರ್ ಎದುರುಗಡೆ ರೂಪಾಯಿ 96 ರೂಪಾಯಿಗೆ ಕುಸಿದಿದೆ. ಇವತ್ತು ಸುಮಾರು 816,95,000 ಕೋಟಿ 216,95,000 ಕೋಟಿಯಷ್ಟು ಸಾಲ ಮಾಡಿದ್ದಾರೆ. ಇವರು ಅಧಿಕಾರಕ್ಕೆ ಬರಬೇಕಾದ್ರೆ 1947ರಿಂದ 2014ರವರೆಗೂ ಇದ್ದಂಥ ಸಾಲ ಕೇವಲ 52 ಲಕ್ಷ ಕೋಟಿ. ಆದರೆ ಇವತ್ತು ಸುಮಾರು 11 ವರ್ಷಗಳಲ್ಲಿ 160 ಲಕ್ಷ ಕೋಟಿಗೂ ಸಹ ಹೆಚ್ಚು ವೆಚ್ಚವನ್ನು ಸಾಲವನ್ನು ಮಾಡಿದ್ದಾರೆ. ನಾನು ಈ ಮೂಲಕ ಕೇಳ್ತೇನೆ, ಆ ಹಣ ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ? ಎಲ್ಲಾದರೂ ಸಹ ಕಾವೇರಿ KRS ಅಂತ ಯಾವುದಾದ್ರೂ ಡ್ಯಾಮ್ ಕಟ್ಟಿದ್ದೀರಾ? ಅಥವಾ HAL HMT ಅಂತ ಯಾವುದಾದ್ರೂ ಫ್ಯಾಕ್ಟ್ರಿ ಮಾಡಿದ್ದೀರಾ? ಯಾವುದೂ ಇಲ್ಲ. ಸಾಲವನ್ನು ತೀರಿಸುವಂತ ಕೆಲಸ ನಾವು ನೀವೆಲ್ಲರೂ ಸಹ ಮಾಡಬೇಕಾಗತ್ತೆ. ಇವತ್ತು ಆರ್ಥಿಕ ಮುಗ್ಗಟ್ಟಿನಲ್ಲಿ ದೇಶವನ್ನು ತಂದಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಹೇಳ್ತಾರೆ ಹೆಣ್ಣು ಮಕ್ಕಳು ಚಿನ್ನ ಕೊಳ್ಳಬೇಡಿ, ಬೆಳ್ಳಿ ಕೊಳ್ಳಬೇಡಿ ಅಂತ ಹೇಳಿ. ನಾನು ಇವತ್ತು ಹೇಳ್ತೇನೆ, ಅದು ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ ಮದುವೆ ಆಗಬೇಕಾದ್ರೆ ಒಂದು ತಾಳಿನಾದರೂ ಬೇಕು ಮತ್ತು ಕಾಲುಂಗುರ ಬೇಕು. ಒಂದು ತಾಳಿಗೆ 1 ಲಕ್ಷ ಆಗುತ್ತೆ, ಕಾಲುಂಗುರಕ್ಕೆ 15-20 ಸಾವಿರ ಆಗುತ್ತೆ. ಪಾಪ ಇವರಿಗೆ, ಮೋದಿಯವರಿಗೆ ಸಾಂಸಾರಿಕ ಬದುಕು ಅಂದರೆ ಗೊತ್ತಿಲ್ಲ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಮಹಿಳೆಯರಲ್ಲಿ ಇವತ್ತೇನು ಇವರ ಪ್ರವೃತ್ತಿ ಇದೆ ಭಾರತೀಯ ಜನತಾ ಪಾರ್ಟಿಯವರು, ಇದು ಸಮಾಜ ವಿರುದ್ಧವಾಗಿರ್ತಕ್ಕಂಥ ಪ್ರವೃತ್ತಿ. ಹಾಗಾಗಿ ಒಂದು ಕಡೆ ನೀಟು ಮತ್ತು ಸಮಾಜದ ಎಲ್ಲ ಸಮಸ್ಯೆಗಳಿಗೆ ವಿರುದ್ಧವಾಗಿ ಇವತ್ತು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಭಾರತೀಯ ಜನತಾ ಪಾರ್ಟಿಯವರನ್ನ ಕಿತ್ತೋಗಿತಕ್ಕಂಥ ಪಣ ತೊಡುವಂತ ಸಂದರ್ಭ. ಈ ನಾವೆಲ್ಲರೂ ಸಹ ಪಣ ತೊಟ್ಟು ಭಾರತೀಯ ಜನತಾ ಪಾರ್ಟಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಕಿತ್ತೋಗದು ಕಾಂಗ್ರೆಸ್ ಅನ್ನ ಅಧಿಕಾರ ತರ್ತಕ್ಕಂಥ ಕೆಲಸ ಮಾಡುವಂತ ಪ್ರತಿಜ್ಞೆಯನ್ನ ನಾವು ನೀವೆಲ್ಲರೂ ಸಹ ಸ್ವೀಕಾರ ಮಾಡಿ ಹೋರಾಟ ಮಾಡೋಣ ಅನ್ನುವಂಥ ಆಶಯವನ್ನ ವ್ಯಕ್ತಪಡಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಜಯ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.